ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಯತ್ರ ಯತ್ರ ರಘುನಾಥಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾವು ರಾಮಾಯಣದ ಚಿಂತನೆಯಲ್ಲಿದ್ದೇವೆ. ಹಿಂದಿನ ಸಂಚಿಕೆಯಲ್ಲಿ ನಾವು ಆಂಜನೇಯನ ಮಹೇಂದ್ರ ಪರ್ವತದ ಏರಿದಂತಹ ಆಂಜನೇಯನ ಪರಾಕ್ರಮವನ್ನು ನೋಡಿದ್ದೇವೆ. ಅವನು ಶರೀರದ ಗಾತ್ರವನ್ನು ಹಿಗ್ಗಿಸಿಕೊಂಡು ತಾನು ಮಹೇಂದ್ರ ಪರ್ವತಕ್ಕೆ ಹತ್ತಿದಾಗ ಅಲ್ಲಿ ಯಾವ ರೀತಿಯಾಯಿತು, ಆ ಮಹೇಂದ್ರ ಪರ್ವತದ ಗತಿ ಏನಾಯಿತು, ಇದರ ಬಗ್ಗೆ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ. ಸುಂದರಕಾಂಡಕ್ಕೆ ನಾವು ಪ್ರವೇಶ ಮಾಡಿದ್ದೇವೆ. ಸುಂದರಕಾಂಡ ರಾಮಾಯಣದ 7 ಕಾಂಡಗಳ ಪೈಕಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಂತಹ ಕಾಂಡ ಅಂತ ಹೇಳಿದರೆ ಅದು ಸುಂದರಕಾಂಡ. ಉಳಿದ 6 ಕಾಂಡಗಳನ್ನು ನಮಗೆ ಓದಲಿಕ್ಕೆ ಆಗಲಿಲ್ಲ ಅದರ ಬಗ್ಗೆ ಪಾರಾಯಣ ಮಾಡಲಿಕ್ಕೆ ಅಂತ ಇದ್ದರೂ ಕೂಡ ಸುಂದರಕಾಂಡವನ್ನೊಂದು ಮಾಡಿದರೆ ಸಾಕು, ಸಮಗ್ರ ರಾಮಾಯಣವನ್ನು ಪಾರಾಯಣ ಮಾಡಿದಂತಹ ಪುಣ್ಯ ನಮಗೆ ಲಭಿಸ್ತದೆ ಅಂತ ಹೇಳ್ತಾರೆ. ಆಂಜನೇಯ ತಾನು ಮಹೇಂದ್ರ ಪರ್ವತವನ್ನು ಏರಿದ್ದಾನೆ. ಇಡೀ ಮಹೇಂದ್ರ ಪರ್ವತದ ಮೇಲೆ ಏನೋ ಒಂದು ಭೂಕಂಪ ನಡೆದಿದೆಯೋ ಏನೋ ಅಂತ ಹೇಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೇಲೆ ಹತ್ತಿದಂತಹ ಆಂಜನೇಯ ತನ್ನ ಎಲ್ಲ ಸಂಗಡಿಗರಿಗೂ ಕೂಡ ಉದ್ದೇಶಿಸಿ ಹೋಗಿ ಸೀತೆಯ ಸಮಾಚಾರವನ್ನು ತಿಳಿದು ಬರ್ತೇನೆ ಅಂತ ಹೇಳಿದವನೇ ಆಕಾಶಕ್ಕೆ ಚಿಮ್ಮಿದ. ವಾಯು ವೇಗ ಹೇಗೆ ಎನ್ನುವಂಥದ್ದು ನಮಗೆ ಗೊತ್ತು. ವಾಯುಪುತ್ರ ಆಂಜನೇಯ ತಾನು ಆಕಾಶ ಮಾರ್ಗದಲ್ಲಿ ಶ್ರೀರಾಮನನ್ನೇ ಮನದಲ್ಲಿ ನೆನೆಯುತ್ತಾ ಆಂಜನೇಯ ಹಾರಾಡ್ತಾ ಇರಬೇಕಾದ್ರೆ ವಾಯು ಮಂದವಾಗಿ ಬೀರ್ತಾ ಇತ್ತಂತೆ. ವಾಯುದೇವರಿಗೆ ಬಹಳ ಸಂತೋಷ. ನನ್ನಿಂದ ಮಾಡಲಿಕ್ಕಾಗದೇ ಇದ್ದಂತಹ ಕೆಲಸವನ್ನು ನನ್ನ ಮಗ ಮಾಡ್ತಾ ಇದ್ದಾನೆ ಅಂತ ಅವನ ಶರೀರಕ್ಕೆ ಹಿತವನ್ನು ಉಂಟು ಮಾಡುವಂತಹ ಉದ್ದೇಶದಿಂದ ವಾಯು ಮಂದವಾಗಿ ಬೀಸ್ತಾ ಇದ್ದಾನೆ. ಅಲ್ಲದೆ ಸೂರ್ಯ ತಾನು ತಂಪಾಗಿದ್ದಾನಂತೆ. ತನ್ನ ಶಿಷ್ಯ ಹೋಗ್ತಾ ಇದ್ದಾನೆ, ಭಗವಂತನ ಕಾರ್ಯಕ್ಕೆ ಹೋಗ್ತಾ ಇದ್ದಾನೆ. ಹಾಗಾಗಿ ಸೂರ್ಯ ಆಂಜನೇಯನಿಗೆ ಸುಡಲಿಲ್ಲ. ಹೀಗೆ ಮುಂದಕ್ಕೆ ಸಾಗ್ತಾ ಇದ್ದಾನೆ ವಾಯುಪುತ್ರನಾದಂಥ ಹನುಮಂತ. ಅದು ಹೇಗೆ ಕಾಣ್ತಾ ಇದ್ದಾನೆ ಅಂತ ಗರುತ್ಮಂತನಂತೆ ಕಾಣ್ತಾ ಇದ್ದಾನೆ ಅಂತ ವಾಲ್ಮೀಕಿಗಳು ಬರೀತಾರೆ. ಅಂದರೆ ಗರುಡದೇವ ಹೇಗೆ ಕಾಣ್ತಾನೋ ಹಾರಾಡ್ತಾ ಇರುವಾಗ ಆಕಾಶದಲ್ಲಿ, ಆ ರೀತಿಯಾಗಿ ಆಂಜನೇಯ ತಾನು ಆಕಾಶದಲ್ಲಿ ಹಾರ್ತಾ ಇದ್ದಾನೆ. ಹೀಗೆ ಹೋಗ್ತಾ ಇರಬೇಕಾದ್ರೆ ಇನ್ನೂ ಒಂದು ಉದಾಹರಣೆಯನ್ನು ವಾಲ್ಮೀಕಿಗಳು ಕೊಡ್ತಾರೆ. ಯಾವ ರೀತಿ ಗರುಡ ತನ್ನ ಬಾಯಿಯಲ್ಲಿ ಸರ್ಪವನ್ನು ಕಚ್ಚಿಕೊಂಡು ಆಕಾಶದಲ್ಲಿ ಹೋಗ್ತಾನೋ ಅದೇ ರೀತಿಯಾಗಿ ಈ ಆಂಜನೇಯ ತನ್ನ ಬಾಲವನ್ನು ಜೊತೆಯಲ್ಲಿ ಸೆಳೆದುಕೊಂಡು ಆಕಾಶದಲ್ಲಿ ಹಾರತಾ ಇದ್ದಾನೆ. ಅವನ ಹಾರುವ ರಭಸಕ್ಕೆ ಆ ಸಮುದ್ರದಲ್ಲೆಲ್ಲ ಅಲ್ಲಲ್ಲಿ ಹೊಂಡಗಳು ಬೀಳಲಾರಂಭಿಸಿದಂತೆ ಆ ಗಾಳಿಯ ರಭಸಕ್ಕೆ. ಈ ರೀತಿಯಾಗಿ ಅವನ ಚಲನೆ. ನಾವು ಪ್ರಾರಂಭದಲ್ಲೇ ಹೇಳಿದ ಹಾಗೆ ಇದು ಸುಂದರಕಾಂಡ. ಇಲ್ಲಿ ವರ್ಣನೆಗಳೆಲ್ಲ ಅತ್ಯಂತ ಸುಂದರ. ಆ ರೀತಿಯಾದಂತಹ ಉಪಮೆಗಳನ್ನು ವಾಲ್ಮೀಕಿಗಳು ಇಲ್ಲಿ ಕೊಟ್ಟದ್ದನ್ನು ನಾವು ಗಮನಿಸಬಹುದು. ಹೀಗೆ ಆಂಜನೇಯ ಹೋಗ್ತಾ ಇರಬೇಕಾದ್ರೆ ಸಮುದ್ರ ರಾಜ ತನ್ನ ಒಳಗೆ ಅಡಗಿ ಕೂತ್ಕೊಂಡಿರುವಂತಹ ಮೈನಾಕ ಪರ್ವತಕ್ಕೆ ತಾನು ಹೇಳ್ತಾನೆ. ಸಮುದ್ರದೊಳಗೆ ಮೈನಾಕ ಪರ್ವತ ಉಂಟು. ಆ ಮೈನಾಕ ಪರ್ವತದ ಹತ್ರ ಸಮುದ್ರ ರಾಜ ವರುಣದೇವ, ಸಮುದ್ರದ ಅಧಿಪತಿ, ಆತ ಹೇಳ್ತಾನೇನು ಅಂದರೆ, ಈವಾಗ ನೀನು ವಾಯುದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಒಂದು ಸಂದರ್ಭ ಒದಗಿ ಬಂದಿದೆ. ಯಾಕೆ ಅಂದರೆ, ಈಗ ವಾಯುಪುತ್ರ ಹೋಗ್ತಾ ಇದ್ದಾನೆ ಭಗವಂತನ ಕಾರ್ಯಕ್ಕಾಗಿ. ನಿನಗೆ ಮನಸ್ಸಲ್ಲಿ ವಾಯುಪುತ್ರನ ಏನಾದರೂ ನಾನು ಸೇವೆಯನ್ನು ಮಾಡಬೇಕು, ವಾಯು ನಿನಗೆ ಮಾಡಿದಂತಹ ಸಹಾಯಕ್ಕೆ ಕೃತಜ್ಞತೆ ಅರ್ಪಿಸಬೇಕು ಅಂತ ಹೇಳುವಂತಹ ಭಾವ ಇದ್ದರೆ ಸಮುದ್ರದ ಒಳಗಿನಿಂದ ಮೇಲಕ್ಕೆ ಬಾ ಅಂತ ವರುಣದೇವ ಸಮುದ್ರ ರಾಜ ಹೇಳ್ತಾನೆ. ಏನು ಸಹಾಯ ಮಾಡಿದ್ದ ವಾಯುದೇವ ಈ ಒಳಗೆ ಕೂತಿರುವಂತಹ ಮೈನಾಕ ಪರ್ವತಕ್ಕೆ ಅಂದರೆ, ಹಿಂದೆ ಪರ್ವತಗಳಿಗೆಲ್ಲ ರೆಕ್ಕೆ ಇತ್ತಂತೆ. ರೆಕ್ಕೆ ಇದ್ದಂತಹ ಪರ್ವತಗಳಿಗೆಲ್ಲ ಒಂದು ರೀತಿ ಅಹಂಕಾರವೂ ಇತ್ತು, ಅಹಂಭಾವವೂ ಇತ್ತು. ಸೊಕ್ಕಿನಿಂದ ಕೊಬ್ಬಿದ್ದುವಂತೆ ಪರ್ವತಗಳೆಲ್ಲವು. ಈ ಪರ್ವತಗಳೆಲ್ಲ ಏನು ಮಾಡ್ತಿದ್ದವು ಅಂದರೆ, ಎಲ್ಲಿ ಋಷಿ ಮುನಿಗಳು ಯಾಗ ಆಗುತ್ತಿತ್ತೋ, ಅವರ ಕುಟೀರಗಳು ಎಲ್ಲಿತ್ತೋ, ಅವರ ಗುಡಿಸಲುಗಳು ಎಲ್ಲಿ ಇದ್ದವೋ ಅಲ್ಲೆಲ್ಲ ತಾವು ಹೋಗಿ ಅವುಗಳ ಮೇಲೆಯೇ ತಾವು ಕೂತ್ಕೊಂಡು ಬಿಡ್ತಿದ್ವಂತೆ ಪರ್ವತಗಳು. ಅಲ್ಲದೆ ಅನೇಕ ದೇವಾಲಯಗಳು, ಸಜ್ಜನರ ಮನೆಗಳು, ಇದನ್ನೆಲ್ಲ ತಾವು ಅದರ ಮೇಲೆ ಕೂತು ಎಲ್ಲವನ್ನೂ ನಾಶ ಮಾಡ್ತಾ ಇತ್ತಂತೆ. ಹೀಗಿರಬೇಕಾದ್ರೆ ಋಷಿ ಮುನಿಗಳು ನೊಂದರು. ಸಾಕಾಯಿತು ಅವರಿಗೆ ಈ ಪರ್ವತಗಳ ಉಪಟಳವನ್ನು ಸಹಿಸಿ ಕೊನೆಗೆ ತಾವು ಬಂದು ಇಂದ್ರನ ಹತ್ರ ಕೇಳಿಕೊಳ್ತಾರೆ, ಇವಾಗ ಪರ್ವತಗಳ ಈ ತೊಂದರೆಯನ್ನು ನಮ್ಮಿಂದ ಸಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅವುಗಳನ್ನು ನಿಗ್ರಹಿಸಬೇಕು ಅಂತ. ಆಗ ವಜ್ರಾಯುಧ ಹಿಡಿದು ಬರ್ತಾನೆ ಇಂದ್ರ. ವಜ್ರಾಯುಧ ಹಿಡಿದು ಬಂದು ಎಲ್ಲ ಪರ್ವತಗಳ ರೆಕ್ಕೆಯನ್ನು ತಾನು ಕತ್ತರಿಸಿ ಹಾಕಿ ಹೋಗ್ತಾನೆ. ಹೀಗೆ ಇರಬೇಕಾದ್ರೆ ಏನು ಈ ಸಮುದ್ರದೊಳಗೆ ಇವಾಗ ಅಡಗಿರುವಂಥ ಮೈನಾಕ ಪರ್ವತ ಇತ್ತಲ್ಲ, ಅದನ್ನು ಕೂಡ ಅಟ್ಟಿಸಿಕೊಂಡು ಬರ್ತಾನಂತೆ.
ಯಾವಾಗ ಇಂದ್ರ ಅಟ್ಟಿಸಿಕೊಂಡು ಬಂದನೋ ಮೈನಾಕವನ್ನು, ಮೈನಾಕ ವಾಯುವಿನಿಗೆ ಶರಣಾಗ್ತಾನೆ, ವಾಯುದೇವರಿಗೆ. ಹಾಗೂ ವಾಯು ಹತ್ರ ಹೇಳ್ತಾನೆ, ನನಗೆ ಏನಾದರೂ ಸಹಾಯ ಮಾಡು, ನನ್ನ ರೆಕ್ಕೆಯನ್ನು ಕತ್ತರಿಸ್ತಾರೆ ಅಂತ. ವಾಯುವಿಗೆ ಯಾಕೋ ಅನುಕಂಪ ಬರ್ತದೆ. ವಾಯುದೇವರು ಈ ಪರ್ವತವನ್ನು ತಂದು ಸಮುದ್ರದ ಅಡಿಯಲ್ಲಿ ತಾನು ಇಟ್ಟು ಬಿಡ್ತಾರೆ, ಸಮುದ್ರದ ತಳದಲ್ಲಿ. ಹೀಗಾಗಿ ಆ ಮೈನಾಕ ಪರ್ವತದ ರೆಕ್ಕೆಗಳು ಉಳಿದುಕೊಂಡಿತು. ಮೈನಾಕ ಪರ್ವತದ ಆ ಸಮುದ್ರದ ಅಡಿಯಲ್ಲಿ ತಾನು ಯಾವುದೇ ಭಯವಿಲ್ಲದೆ ಸುರಕ್ಷಿತವಾಗಿ ಅಲ್ಲಿ ಇರಿಸಲ್ಪಟ್ಟಿತು. ಇಂದ್ರನ ಭಯ ಇಲ್ಲ, ಈಗ ರೆಕ್ಕೆಗಳು ಉಳಿದುಕೊಂಡುವು. ಹೀಗಾಗಿ ಇಲ್ಲಿ ಈ ವರುಣದೇವ ಏನು ಸಮುದ್ರ ರಾಜ ಇದ್ದಾನೆ, ಆತ ಹೇಳುವಂಥದ್ದು ಈ ಮೈನಾಕ ಪರ್ವತದ ಹತ್ರ, ನೋಡು ನಿನಗೆ ಉಪಕಾರ ಮಾಡಿದ್ದಾನೆ ವಾಯುದೇವ, ಈಗ ಆತನ ಪುತ್ರ ಹೋಗ್ತಾ ಇದ್ದಾನೆ, ವಾಯುದೇವರಿಗೆ ನೇರವಾಗಿ ನಿನ್ನಿಂದ ಏನೂ ಮಾಡುವಂಥ ಅವಕಾಶ ನಿನಗೆ ಸಿಗಲಿಲ್ಲ, ಈಗ ವಾಯುಪುತ್ರ ಹೋಗ್ತಾ ಇದ್ದಾನೆ, ಹೋಗಿ ವಾಯುಪುತ್ರನಿಗೆ ನಿನ್ನಿಂದಾದ ಸಹಾಯವನ್ನು ಮಾಡು ಅಂತ. ಆವಾಗ ಒಳಗಿದ್ದಂತಹ ಮೈನಾಕ ಮೇಲಕ್ಕೆದ್ದು ಬಂದ. ಸಮುದ್ರದಿಂದ ಮೇಲಕ್ಕೆ ಬಂದಂತಹ ಮೈನಾಕ ತಾನು ಆಂಜನೇಯ ಹೋಗ್ತಾ ಇದ್ದಾನೆ, ಅವನ ಮಧ್ಯದಲ್ಲಿ ಅವನು ಹೋಗ್ತಾ ಇರಬೇಕಾದ್ರೆ ದಾರಿಯಲ್ಲಿ ಸಮುದ್ರ ಮಧ್ಯದಿಂದ ಮೇಲಕ್ಕೆದ್ದು ಬಂದ. ಎದ್ದು ಬಂದವನೇ ಆಂಜನೇಯನ ಹತ್ರ ಹೇಳ್ತಾನೆ, ನಾನು ನಿನ್ನ ಕಾರ್ಯಕ್ಕೆ ಅಡ್ಡಿಪಡಿಸಬೇಕು ಅಂತ ಬಂದಿಲ್ಲ, ಒಂದಷ್ಟು ಹೊತ್ತು ನನ್ನ ಮೇಲೆ ನೀನು ಕುಳಿತು ವಿಶ್ರಮಿಸಿ ಮತ್ತೆ ಹೋಗು. ಯಾಕಂದರೆ ಬಹಳ ದೂರದಿಂದ ಹಾರಿ ಬಂದು ದಣಿದಿದ್ದಿ, ಇನ್ನು ಮುಂದೆಯೂ ನಿನಗೆ ಬಹಳ ದೂರ ಹೋಗಲಿಕ್ಕಿದೆ, ನನ್ನಲ್ಲಿ ವಿಶ್ರಮಿಸು. ನನ್ನಲ್ಲಿ ಅನೇಕ ವಿಧದ ರುಚಿಕರವಾದ ಹಣ್ಣುಗಳುಂಟು, ಫಲಗಳು ಉಂಟು, ಶುಭ್ರವಾದಂತಹ ಸ್ವಚ್ಛ ನೀರಿನಿಂದ ಹರಿಯುವಂತಹ ಝರಿಗಳುಂಟು, ಅಪಾರವಾದ ಸಸ್ಯ ಸಂಪತ್ತುಂಟು, ಇಲ್ಲಿ ಸ್ವಲ್ಪ ಹೊತ್ತು ವಿಶ್ರಮಿಸಿ ಆಮೇಲೆ ಹೋಗು, ನನ್ನ ಆತಿಥ್ಯವನ್ನು ಸ್ವೀಕರಿಸು ಅಂತ ಮೈನಾಕ ಹೇಳ್ತಾನೆ. ಆದರೆ ಆವಾಗ ಆಂಜನೇಯ ಹೇಳ್ತಾನೆ, ಕ್ಷಮಿಸು, ಯಾಕಂದರೆ ನಾನು ಭಗವಂತನ ಕಾರ್ಯಕ್ಕಾಗಿ ಹೊರಟಿದ್ದೇನೆ, ಎಲ್ಲಿವರೆಗೆ ನಾನು ನನ್ನ ತಾಯಿಯನ್ನು ನೋಡುವುದಿಲ್ವೋ, ಸೀತಾಮಾತೆ ಹೇಗಿದ್ದಾಳೆ ಅಂತ ನಾನು ತಿಳಿದುಕೊಳ್ಳುವುದಿಲ್ವೋ ಅಲ್ಲಿಯ ತನಕ ನನಗೆ ವಿಶ್ರಾಂತಿ ಅಂತ ಹೇಳುವಂಥದ್ದಿಲ್ಲ. ಹಾಗಾಗಿ ಈಗ ನನಗೆ ತಡಿಬೇಡ, ನಾನು ಮುಂದೆ ಹೋಗ್ತೇನೆ, ನಾನು ಶೀಘ್ರವಾಗಿ ಲಂಕೆಗೆ ಹೋಗಬೇಕು ಅಂತ ಹೇಳ್ತಾನೆ ಆಂಜನೇಯ. ಹಾಗೂ ಪ್ರೀತಿಯಿಂದ ಆತಿಥ್ಯ ಕೊಡ್ತೇನೆ ಅಂತ ಬಂದವನು ಮೈನಾಕ ಆ ಆತಿಥ್ಯವನ್ನು ಒಮ್ಮೆಲೆ ತಿರಸ್ಕಾರ ಮಾಡಲಿಲ್ಲ. ಆತನ ಮೈಯನ್ನು ಪ್ರೀತಿಯಿಂದ ತಡವಿ ಇನ್ನೊಂದು ಬಾರಿ ಬರ್ತೇನೆ, ಇವಾಗ ಬೇಸರಿಸಬೇಡ ಅಂತ ಪ್ರೀತಿಯಿಂದ ಅವನನ್ನು ಬೀಳ್ಕೊಡ್ತಾನೆ ಮೈನಾಕನು ಕೂಡ. ಹೀಗೆ ಮೈನಾಕನಿಂದ ಬೀಳ್ಕೊಂಡು ಈ ಆಂಜನೇಯ ಮತ್ತು ಮುಂದೆ ಬರ್ತಾನೆ. ಮತ್ತಷ್ಟು ಮುಂದೆ ವೇಗವಾಗಿ ತಾನು ಆಕಾಶ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ. ಹೋಗಬೇಕಾದ್ರೆ ಕೆಳಗಡೆ ಅಲೆಗಳ ಅಬ್ಬರ ಬಹಳ ಜೋರಾಗಿದೆ. ಯಾಕಂದರೆ ವಾಯುಪುತ್ರನ ಆ ಒಂದು ಗಮನ ಶಕ್ತಿ ನೋಡಿ ಅದು ಹೇಗಿತ್ತು ಅಂತ ಹೇಳುವಂಥದ್ದು. ಸುಂದರಕಾಂಡವನ್ನು ಓದಿ ತಿಳ್ಕೊಳ್ಬೇಕು ನಾವು. ಹಾಗೆ ಆಕಾಶ ಮಾರ್ಗದಲ್ಲಿ ಆಂಜನೇಯ ಹೋಗ್ತಾ ಇದ್ದರೆ ದೇವತೆಗಳೆಲ್ಲರೂ ಆಲೋಚನೆ ಮಾಡ್ತಾರಂತೆ, ಇವನ ಭಕ್ತಿ ಎಷ್ಟುಂಟು, ಇವನ ಕೆಲಸದಲ್ಲಿ ಇವನಿಗೆ ಶ್ರದ್ಧೆ ಎಷ್ಟುಂಟು, ಇವನ ತಾದಾತ್ಮ್ಯಕತೆ ಎಷ್ಟುಂಟು ಈ ಕಾರ್ಯದಲ್ಲಿ ಅನ್ನುವಂಥದ್ದನ್ನು ನಾವು ಪರೀಕ್ಷೆ ಮಾಡಬೇಕು ಅಂತ. ಆ ರೀತಿ ಆಲೋಚನೆ ಮಾಡಿ ನಾಗಮಾತಾ ಸುರಸ ಅಂತ ಇದ್ದಾಳೆ. ಆ ಸುರಸೆಗೆ ಎಲ್ಲ ದೇವತೆಗಳು ಹೇಳ್ತಾರಂತೆ, ಒಂದು ಬಾರಿ ಸಮುದ್ರ ಮಧ್ಯದಿಂದ ಮೇಲಕ್ಕೆ ಎದ್ದು ಬಂದು ಆ ಆಂಜನೇಯನ ದಾರಿಯನ್ನು ತಡೆ, ಅವನ ಶ್ರದ್ಧೆ ಎಷ್ಟುಂಟು ಅಂತ ಹೇಳುವಂಥದ್ದನ್ನು ಪರೀಕ್ಷೆ ಮಾಡಬೇಕು ಅಂತ. ಸರಿ, ನಾಗಮಾತೆ ತಾನು ಮೇಲಕ್ಕೆ ಎದ್ದು ಬಂದಳು. ನಾಗಮಾತೆ ಸುರಸ, ದಾಕ್ಷಾಯಣಿ ಅಂತ ಕೂಡ ಆಕೆಯನ್ನು ಕರೀತಾರೆ. ಹಿಂದೊಂದು ಕಲ್ಪದಲ್ಲಿ ದಕ್ಷನ ಮಗಳಾಗಿದ್ದವಳವಳು, ಹಾಗಾಗಿ ದಾಕ್ಷಾಯಣಿ. ಈ ಎಲ್ಲಿ ಉಮೆ ಬಂದಳು ಅದೇ ಕಲ್ಪದಲ್ಲಿ ಅಲ್ಲ, ಅದಕ್ಕಿಂತಲೂ ಹಿಂದಿನ ಕಲ್ಪದಲ್ಲಿ ಇವಳು ದಕ್ಷ ಪ್ರಜಾಪತಿಯ ಮಗಳಾಗಿದ್ದವಳಿಂದಾಗಿ ವಾಲ್ಮೀಕಿಗಳು ಅಲ್ಲಿ ದಾಕ್ಷಾಯಣಿ ಅಂತ ಆಕೆಯನ್ನು ಸಂಬೋಧಿಸ್ತಾರೆ, ಆಕೆಯ ಬಗ್ಗೆ ಬರೀತಾರೆ. ಇಂತಹ ಸುರಸ ನಾಗಮಾತೆ ತಾನು ಮೇಲಕ್ಕೆದ್ದು ಬಂದಳು. ಸಮುದ್ರದಿಂದ ಬಂದವಳೇ ಆಂಜನೇಯನಿಗೆ ಅಡ್ಡವಾಗಿ ನಿಂತುಕೊಂಡು ಬಿಟ್ಲು. ಆವಾಗ ಆಂಜನೇಯ ಕೇಳ್ತಾನೆ, ಅಮ್ಮ ನನಗೆ ಪುರ್ಸೊತ್ತಿಲ್ಲ, ಶೀಘ್ರವಾಗಿ ನಾನೀಗ ಹೋಗಬೇಕಾಗಿದೆ, ಯಾರು ನೀನು, ಯಾಕೆ ನನ್ನ ಮಾರ್ಗವನ್ನು ತಡೆ ಹಿಡಿದಿದ್ದಿ ಅಂತ. ಆಗ ಸುರಸ ಹೇಳ್ತಾಳೆ, ನಾನು ನಾಗಮಾತೆ, ನಿನ್ನನ್ನು ಈಗಲೇ ತಿಂದು ಬಿಡ್ತೇನೆ, ನನ್ನ ಬಾಯೊಳಗೆ ನೀನು ಪ್ರವೇಶ ಮಾಡಬೇಕು ಅಂತ. ಆಗ ಆತ ಹೇಳ್ತಾನೆ, ಇಲ್ಲ ನಾನು ಶೀಘ್ರವಾಗಿ ಹೋಗಬೇಕು, ಮರಳಿ ಬರುವಾಗ ಹೋಗ್ತೇನೆ, ಮರಳಿ ಬಂದು ಸುದ್ದಿಯನ್ನೊಮ್ಮೆ ರಾಮನಿಗೆ ಮುಟ್ಟಿಸಿ ಮತ್ತೆ ಬೇಕಾದರೆ ನಿನಗೆ ನಾನು ಆಹಾರವಾಗ್ತೇನೆ ಅಂತ. ಆದರೆ ಸುರಸ ಕೇಳುವುದಿಲ್ಲ. ಆವಾಗ ಈತ ತನ್ನ ಶರೀರವನ್ನು ಸಣ್ಣದಾಗಿ ಕಿರಿದಾಗಿ ಮಾಡಿಕೊಳ್ತಾನೆ. ಸುರಸ ಅಗಾಲವಾಗಿ ಬಾಯಿ ತೆರೆದಿದ್ದಾಳೆ, ಇಡೀ ಆ ಭೂಮಂಡಲವನ್ನು ವ್ಯಾಪಿಸಿಕೊಂಡು ಬಿಡುವಷ್ಟು ದೊಡ್ಡದಾಗಿ ಅವಳ ಬಾಯಿ ತೆರೆದಿದೆ. ಈತ ಬಹಳ ಚಿಕ್ಕದಾದ ಸೂಕ್ಷ್ಮ ರೂಪಕ್ಕೆ ಬಂದಂಥ ಆಂಜನೇಯ ಆಕೆಯ ಮುಖದೊಳಗೆ ತಾನು ಪ್ರವೇಶ ಮಾಡ್ತಾನೆ. ಕಿರುನಾಲಗೆಯನ್ನು ಒಮ್ಮೆ ಸೆಳೆದಿದ್ದಾನೆ. ಈಕೆಗೆ ಅವನು ಒಳಗೆ ಹೋದದ್ದೂ ಗೊತ್ತಾಗಲಿಲ್ಲ. ಹೊಟ್ಟೆಯೊಳಗೆ ಹೋಗಿ ಮರಳಿ ಹೊರಗೆ ಬಂದು ಬಿಟ್ಟ ಆ ಕಿರುನಾಳಿಗೆಯನ್ನು ಎಳೆದು. ಇವಳು ಒಳಗಡೆ ಆಂಜನೇಯ ಹೋದ ಅಂತ ತಿಳ್ಕೊಂಡು ಬಾಯಿ ಮುಚ್ಚುವುದರೊಳಗೆ ಆತ ಹೊಟ್ಟೆಯೊಳಗೆ ಹೋಗಿಯೂ ಆಯಿತು, ಬಾಯಿಯಿಂದ ಪುನಃ ಹೊರಗೆ ಬಂದೂ ಆಯಿತು. ಹೊರಗೆ ಬಂದ ನಂತರ ಹೇಳ್ತಾನೆ ಸುರಸೆ ಹತ್ರ, ನೋಡಮ್ಮ, ನಿನ್ನ ಅಪೇಕ್ಷೆಯ ಪ್ರಕಾರ ನಿನ್ನ ಹೊಟ್ಟೆಯೊಳಗೆ ಹೋಗಿ ಬಂದಿದ್ದೇನೆ ಅಂತ. ಆವಾಗ ಸುರಸೆ
ತಾನು ಅವನ ಭಕ್ತಿಗೆ, ಅವನ ಶ್ರದ್ಧೆಗೆ ತಾನು ಮನಸೋಲ್ತಾಳೆ ಹಾಗೂ ಹೇಳ್ತಾಳೆ, ನಿನ್ನ ಕಾರ್ಯದಲ್ಲಿ ಜಯಗಳಿಸಿ ಬಾ, ದೇವತೆಗಳ ಆಜ್ಞೆಯ ಪ್ರಕಾರ ನಾನಿಲ್ಲಿ ಬಂದಿದ್ದೇನೆ. ನಿನ್ನ ಈ ಒಂದು ಶ್ರದ್ಧೆ ಏನುಂಟು ಅದಕ್ಕೆ ನನ್ನ ಮನಸ್ಸು ಮೆಚ್ಚಿದೆ. ನಾನು ನಿನ್ನ ಭಕ್ತಿಗೆ ನಾನೂ ಕೂಡ ಶರಣಾಗಿದ್ದೇನೆ, ನಾನೂ ನಿನಗೆ ಅಧೀನಳಾಗಿಬಿಟ್ಟೆ, ಕೈ ಮುಗೀತಾ ಇದ್ದೇನೆ, ನೀನು ಹೋಗಿ ಬಾ ಅಂತ ಆಂಜನೇಯನನ್ನು ಸುರಸ ಕಳುಹಿಸಿಕೊಡ್ತಾಳೆ. ಸುರಸೆಯಿಂದ ಬೀಳ್ಕೊಟ್ಟಂತಹ ಆಂಜನೇಯ ಮತ್ತೂ ಮುಂದೆಗೆ ಬರಬೇಕಾದ್ರೆ ಇನ್ನೊಂದು ಅಡ್ಡಿ ಬರ್ತಾ ಇದೆ. ಯಾರೋ ಅವನ ನೆರಳನ್ನು ಸೆಳೆದ ಹಾಗೆ ಭಾಸವಾಗ್ತಾ ಉಂಟಂತೆ ಆಂಜನೇಯನಿಗೆ. ಇದು ಯಾರೋ ನೆರಳನ್ನು ಸೆಳೆಯುವುದು ಅಂದರೆ ಅಲ್ಲಿ ಸಿಂಹಿಕೆ ಅಂತ ಹೇಳುವಂಥ ಇನ್ನೊಬ್ಬಳು ರಾಕ್ಷಸಿ ಇದ್ದಾಳೆ. ಈ ಸಿಂಹಿಕೆಯನ್ನು ರಾವಣನೇ ನೇಮಿಸಿದ್ದಾನೆ. ರಾವಣನೇ ಸಮುದ್ರ ಮಧ್ಯದಲ್ಲಿ ಈ ಸಿಂಹಿಕೆಯನ್ನು ಕಾವಲಿಗಾಗಿ ನಿಲ್ಲಿಸಿದ್ದು. ಯಾರೂ ಕೂಡ ಲಂಕೆಗೆ ಬರಬಾರ್ದು, ಸಮುದ್ರದ ಉಲ್ಲಂಘನೆ ಮಾಡಿ ಹಾಗೆ ಬಂದವರನ್ನು ನೀನು ನುಂಗಿ ಹಾಕಬೇಕು ಅಂತ ನೇಮಿಸಿದ್ದ ರಾವಣ. ಇಲ್ಲಿ ಮೇಲಿಂದ ಹೋಗ್ತಾ ಇದ್ದಾನಲ್ಲ ಆಂಜನೇಯ, ಆತನನ್ನು ನೋಡಿದಂತಹ ಅವಳಿಗೊಂದು ಶಕ್ತಿ ಏನು ಇತ್ತು ಅಂತ ಹೇಳಿದರೆ, ಆ ನೆರಳನ್ನು ಸೆಳೆಯುವಂಥದ್ದು, ಛಾಯಾಗ್ರಹಣ ಮಾಡುವಂತಹ ಒಂದು ಶಕ್ತಿ ಅವಳಲ್ಲಿ ಇತ್ತಂತೆ. ಆಕೆ ಇವನ ನೆರಳನ್ನು ಎಳೆಯುತ್ತಾಳೆ. ಆಂಜನೇಯನಿಗೆ ಮುಂದೆ ಹೋಗ್ಲಿಕ್ಕಾಗುವುದಿಲ್ಲ. ಏನು ಅಂತ ನೋಡಿದರೆ ಕೆಳಗಡೆ ಸಿಂಹಿಕೆ ಇದ್ದಾಳೆ. ಇವನ ಸಾಂತ್ವನದ ಮಾತುಗಳನ್ನು, ಸಮಾಧಾನದ ಮಾತುಗಳನ್ನು ಯಾವುದನ್ನೂ ಸಿಂಹಿಕೆ ಕೇಳುವುದಿಲ್ಲ. ಆವಾಗ ಆಕೆಯ ಬಾಯೊಳಗೆ, ಮುಖದೊಳಗೆ ತಾನು ಪ್ರವೇಶ ಮಾಡ್ತಾನೆ. ಆಕೆಯೂ ಕೂಡ ಹಾಗೆ ನಿನ್ನನ್ನು ನುಂಗಿ ಬಿಡ್ತೇನೆ ಅಂತ ಹೇಳಿ ಅಗಲವಾಗಿ ಬಾಯಿ ತೆರೆಯುವಂಥದ್ದು. ಆಂಜನೇಯ ಅವಳ ಬಾಯಿಯೊಳಗೆ ತಾನು ಹೊಕ್ಕಿ ಅವಳ ಹೊಟ್ಟೆಯನ್ನು ಸೀಳಿ ಆ ಸಿಂಹಿಕೆಯನ್ನು ಅಲ್ಲಿಗೆ ವಧಿಸಿ ತಾನು ಹೊರಗೆ ಬರ್ತಾನೆ. ಪ್ರಾರಂಭದಲ್ಲಿ ತಾನು ಅವಳಿಗೆ ಬೇಕಾದಷ್ಟು ಬುದ್ಧಿ ಮಾತನ್ನು ಹೇಳ್ತಾಳೆ. ಹೆಣ್ಣಾದಂಥ ಅವಳನ್ನು ಕೊಲ್ಲಿಕ್ಕೆ ಒಮ್ಮೆಲೇ ಆಂಜನೇಯ ತಾನು ಮುನ್ನುಗ್ಗುವುದಿಲ್ಲ. ಆದರೆ ಎಷ್ಟು ಹೇಳಿದರೂ ಕೇಳದಂತಹ ಪರಿಸ್ಥಿತಿ. ಆಂಜನೇಯನಿಗೀಗ ಸ್ವಾಮಿ ಕಾರ್ಯವನ್ನು ನೆರವೇರುವುದು ಬೇರೆ ಎಲ್ಲದಕ್ಕಿಂತಲೂ ಕೂಡ ಮುಖ್ಯ. ಹಾಗಾಗಿ ಸಿಂಹಿಕೆಯನ್ನು ಕೊಂದ ತಾನು ಮತ್ತೆ ವಾಯುಮಾರ್ಗದಲ್ಲಿ ಸಂಚರಿಸಿದ. ಹಾಗೆ ಹೋಗ್ತಾ ಇದ್ದವನೇ 100 ಯೋಜನ ಸಮುದ್ರವನ್ನು ದಾಟಿದ. ಹೋಗಿ ಇಲ್ಲಿ ಮಹೇಂದ್ರ ಪರ್ವತದಿಂದ ಹೊರಟವನು ತ್ರಿಕೂಟ ಪರ್ವತದಲ್ಲಿ ಇಳಿದ. ಇಲ್ಲಿ ನಾವು ಗಮನಿಸಬೇಕು, ಆಂಜನೇಯನಿಗೆ 3 ಅಡ್ಡಿಗಳು ಬಂತು. ಮೊದಲನೆಯವನೇ ಬಂದವನು ಮೈನಾಕ ಪರ್ವತ ಬಂದ. ಆಮೇಲೆ ಎರಡನೆಯದ್ದಾಗಿ ಬಂದದ್ದು ಸುರಸ, ಮೂರನೆಯದ್ದಾಗಿ ಬಂದವನು ಸಿಂಹಿಕಾ ಅಂತ ಹೇಳುವಂಥವಳು ಬಂದಳು. ಯಾವುದೇ ಒಂದು ಸಕಾರ್ಯವನ್ನು, ಸತ್ಕಾರ್ಯವನ್ನು, ಒಳ್ಳೆಯ ಕಾರ್ಯವನ್ನು ನಾವು ಯಾರೇ ಆದರೂ ಕೂಡ ಮಾಡಲಿಕ್ಕೆ ಹೊರಟಾಗ ನಮಗೆ ಈ ರೀತಿಯ 3 ಅಡ್ಡಿಗಳು ಬರ್ತಾವೆ ಅಂತ ಹೇಳ್ತಾರೆ. ಮೊದಲನೆಯದ್ದಾಗಿ ಸಾತ್ವಿಕ ಅಡ್ಡಿ, ಎರಡನೆಯದು ರಾಜಸ ಅಡ್ಡಿ, ಮೂರನೆಯದು ತಾಮಸ ಅಡ್ಡಿ. ಮೊದಲನೆಯದ್ದಾಗಿ ಬಂದಂತಹ ಸಾತ್ವಿಕ ಅಡ್ಡಿ ಏನುಂಟು ಅದಕ್ಕೆ ಆ ಸಾತ್ವಿಕ ಮನಸ್ಥಿತಿಗೆ ಸ್ವಲ್ಪ ಅದನ್ನು ತಟ್ಟಿದ್ರೂ ಅದಕ್ಕೆ ಗೊತ್ತಾಗಿ ಬಿಡುತ್ತದೆ, ತಾನು ಬದಿಗೆ ಸರಿಸಿ ಹೋಗ್ತದೆ. ಅದು ಯಾವುದೇ ತೊಂದರೆಯನ್ನು ಮಾಡುವುದಿಲ್ಲ. ನೋಡಿ, ಮೈನಾಕ ಪರ್ವತ ಹಾಗೆ ಆತಿಥ್ಯ ಕೊಡಲಿಕ್ಕೆ ಅಂತ ಬಂದದ್ದು ಸಾತ್ವಿಕವಾದಂತಹ ಒಂದು ಅಡ್ಡಿ ಆಯಿತು ಆಂಜನೇಯನಿಗೆ. ಆದರೆ ಅಡ್ಡಿ ಮಾಡಬೇಕು ಅಂತ ಬಂದವನಲ್ಲ ಅವನು. ಅವನಿಗೆ ತಿಳಿ ಹೇಳಿಸಿದ ತಕ್ಷಣ ಆತ ದಾರಿ ಬಿಟ್ಟುಕೊಟ್ಟ, ಮುಂದೆ ಹೋಗಲಿಕ್ಕೆ ಅನುವು ಮಾಡಿಕೊಟ್ಟ. ಸಾತ್ವಿಕ ಅಡ್ಡಿಯನ್ನು ನಿವಾರಿಸುವ ರೀತಿ ಹೀಗೆ ಅಂತ ಆಂಜನೇಯ ತೋರಿಸಿಕೊಟ್ಟ. ಎರಡನೆಯದ್ದಾಗಿ ಬಂದದ್ದು ರಾಜಸ. ರಾಜಸ ಬಂದಾಗ ಸಾತ್ವಿಕದಷ್ಟು ಸಮಾಧಾನದಲ್ಲಿ ಹೇಳಿದರೆ ಕೇಳುವುದಿಲ್ಲ ರಾಜಸ. ಆವಾಗ ಸ್ವಲ್ಪ ಅದಕ್ಕೆ ಪೆಟ್ಟು ಕೊಡಬೇಕಾಗ್ತದೆ. ಆ ಸುರಸೆಗೆ ನೋಡಿ ಹೊಟ್ಟೆಯೊಳಗೆ ಹೋಗಿ ಕಿರುನಾಲಿಗೆಯನ್ನು ಎಳೆದು ಹೊರಗೆ ಬಂದ ರಾಜಸವಾದಂಥ ಅಡ್ಡಿ. ಅಲ್ಲಿಂದ ಮುಂದೆ ಬರುವಂಥದ್ದೇ ಈ ಸಿಂಹಿಕೆ. ಈಕೆ ತಾಮಸವಾದಂಥ ಅಡ್ಡಿ. ಕಾರ್ಯಕ್ಕೆ ತೊಡಕಾಗಿಯೇ ನಿಂತು ಬಿಟ್ಲು, ಅವಳನ್ನು ಸಂಪೂರ್ಣವಾಗಿ ನಿಗ್ರಹಿಸಿಬಿಟ್ಟ. ನಾವು ಅಷ್ಟೇ, ನಮ್ಮಲ್ಲಿ ಬರುವಂತಹ ಈ 3 ಅಡ್ಡಿಗಳೇನುಂಟು ಇದರಲ್ಲಿ ತಾಮಸ ಅಡ್ಡಿ ಬಂತು ಅಂತಾದರೆ, ಅದನ್ನು ಸಂಪೂರ್ಣವಾಗಿ ನಿಗ್ರಹಿಸಲಿಲ್ಲ ಅಂತಾದರೆ ಕಾರ್ಯದಲ್ಲಿ ಯಶಸ್ವಿಯಾಗಲಿಕ್ಕೆ ನಾವು ಸಾಧ್ಯ ಇಲ್ಲ ಅಂತ ಹೇಳುವಂತಹ ಸಂದೇಶವನ್ನು ಆಂಜನೇಯನ ಈ ಪ್ರಸಂಗಗಳು ನಮಗೆ ನೆನಪು ಮಾಡಿಕೊಡ್ತದೆ, ನಮಗೆ ತೋರಿಸಿಕೊಡ್ತದೆ. ಹೀಗೆ ಆಂಜನೇಯ ಬಂದು ತಾನು ತ್ರಿಕೂಟ ಪರ್ವತದಲ್ಲಿ ಇಳಿದಿದ್ದಾನೆ. ಮೇಲೆ ಬಂದು ಇಳಿದಾಗ ಸಮಯ ಇನ್ನಷ್ಟೇ ಮುಸ್ಸಂಜೆಯಾಗಿದೆ, ಇನ್ನೂ ರಾತ್ರಿ ಆಗಿಲ್ಲ. ಆವಾಗ ನೋಡ್ತಾನೆ ಈ ಸಂದರ್ಭ ಸರಿಯಲ್ಲ, ಸಮಯ ಈಗ ಲಂಕಾ ಪ್ರವೇಶಕ್ಕೆ ಈ ಸಮಯ ಸರಿಯಲ್ಲ ಅಂತ ಲಂಕೆಯನ್ನೊಮ್ಮೆ ನೋಡ್ತಾನೆ. ಬಹಳ ಸುಂದರವಾದಂತಹ ನಗರಿ ಲಂಕೆ. ಈ ಲಂಕೆಯ ಸೊಬಗನ್ನು ತಾನು ನೋಡ್ತಾ ಇದ್ದಂತಹ ಆಂಜನೇಯ, ನಾನು ಹೋಗಬೇಕು ಕೆಳಗೆ ಅಂತಾದರೆ ಇನ್ನೂ ಸ್ವಲ್ಪ ಕತ್ತಲಾಗಲಿ ಅಂತ ತನ್ನ ಈ ಬೃಹದಾಕಾರದ ಶರೀರವನ್ನು ಸಣ್ಣದಾಗಿ ಮಾಡಿಕೊಳ್ತಾನೆ. ಯಾವ ರೀತಿ ಅಂದರೆ ಬೆಕ್ಕಿನಷ್ಟು ಚಿಕ್ಕ ಗಾತ್ರದವನಾದ ಅಂತ ಕೊಡ್ತಾರೆ. ಬೆಕ್ಕೇ ಆದದ್ದಲ್ಲ, ಬೆಕ್ಕಿನಷ್ಟು ಚಿಕ್ಕ ಗಾತ್ರದ ಕಪಿಯಾದ ಅವನು. ಬೃಹದಾಕಾರದಲ್ಲಿದ್ದದ್ದನ್ನು ಶರೀರದ ಗಾತ್ರವನ್ನು ಚಿಕ್ಕದಾಗಿಸಿಕೊಂಡ ಕಾಮರೂಪಿ ಆಂಜನೇಯ. ಈ ಲಂಕೆಯ ವರ್ಣನೆ,
ಲಂಕೆಯ ಬಗ್ಗೆ ರಾಮಾಯಣದಲ್ಲಿ ಉತ್ತರಕಾಂಡದಲ್ಲಿ ಈ ಲಂಕೆ ಹೇಗಾಯಿತು ಅಂತ ಹೇಳುವಂಥದ್ದನ್ನು ವಿವರಿಸ್ತಾರೆ. ನಾವು ಅದನ್ನು ಇಲ್ಲಿಯೇ ನೋಡಿಕೊಂಡು ಮುಂದೆಗೆ ಹೋಗುವ. ಲಂಕೆಯಲ್ಲಿ ಉಂಟಾದದ್ದು ಹೇಗೆ, ಲಂಕೆಯ ಮೂಲ ಅಧಿಪತಿ ಯಾರಾಗಿದ್ರು, ಇದು ಯಾವ ರೀತಿಯಾಗಿ ರಾವಣನ ಕೈ ಸೇರಿತು ಎನ್ನುವಂಥದ್ದನ್ನು ನೋಡುವ. ಆಂಜನೇಯ ತ್ರಿಕೂಟ ಪರ್ವತದ ಮೇಲೆ ನಿಂತು ಸಂಪೂರ್ಣ ಲಂಕೆಯ ಸೌಂದರ್ಯವನ್ನು ತಾನು ವೀಕ್ಷಿಸ್ತಿದ್ದಾನೆ. ಸ್ವಲ್ಪ ರಾತ್ರಿ ಆಗಲಿ ಅಂತ ತಾನು ಕಾಯ್ತಾ ಇರುವಂತಹ ಹೊತ್ತು ಈ ಲಂಕೆ ಹೇಗೆ ಆಯಿತು? ಹಿಂದೆ ಪೌಲಸ್ತ್ಯ ಅಂತ ಹೇಳುವಂಥವನು ಬ್ರಹ್ಮನ ಮಗ. ಈತ ಒಂದು ಬಾರಿ ಎಲ್ಲರಿಗೂ ಹೇಳ್ತಾನಂತೆ, ಏನು ಅಂದರೆ ಯಾರು ನನ್ನನ್ನು ದಿಟ್ಟಿಸಿ ನೋಡ್ತಾರೋ ಅವರು ಗರ್ಭವತಿಯರಾಗ್ತಾರೆ ಅಂತ ಹೇಳಿ ತಾನು ತಪಸ್ಸಿಗೆ ಹೋಗ್ತಾನೆ. ಯಾಕಂದರೆ ಯಾರೂ ತಪಸ್ಸಿಗೆ ಸ್ತ್ರೀಯರು ಬಂದು ಅಡ್ಡಿ ಮಾಡಬಾರ್ದು ಅಂತ ಹೇಳುವಂಥದ್ದು ಅವನ ಉದ್ದೇಶ. ಹಾಗಾಗಿ ನನ್ನ ಬಳಿಗೆ ಯಾರೇ ಸ್ತ್ರೀಯರು ಬಂದು ನನ್ನನ್ನು ದಿಟ್ಟಿಸಿ ನೋಡಿದರೂ ಕೂಡ ಗರ್ಭವತಿಯಾಗ್ತಾರೆ ಅಂತ ಪುಲಸ್ತ್ಯ. ಹೀಗಿದ್ದಂತಹ ಈ ಪುಲಸ್ತ್ಯ ಹೋಗಿ ತಪಸ್ಸಿಗೆ ಕೂತ. ತೃಣಬಿಂದುವಿನ ಮಗಳಿಗೆ ಇದು ಗೊತ್ತಿಲ್ಲ. ಆಕೆ ಅಲ್ಲಿ ಬಂದವಳೆ ಇವನ ಮಂತ್ರ ಕೇಳಿ ತಾನಲ್ಲಿಯೇ ನಿಂತು ಬಿಟ್ಲು. ಪರಿಣಾಮವಾಗಿ ಆ ಪುಲಸ್ತ್ಯನ ದೃಷ್ಟಿಗೆ ಬಿದ್ಲು. ಹೀಗೆ ಪುಲಸ್ತ್ಯನ ದೃಷ್ಟಿ ಬಿದ್ದು ತೃಣಬಿಂದುವಿನ ಮಗಳು ಬಸುರಾದ್ಲಲ್ಲ, ಹಾಗೆ ಹುಟ್ಟಿದ ಮಗುವೆ ವಿಶ್ರವಸ್. ಈ ರೀತಿಯಾಗಿ ವಿಶ್ರವಸ್ಸು ಹುಟ್ಟಿದ. ಈ ವಿಶ್ರವಸ್ಸುವಿನ ಜೊತೆಯಲ್ಲಿ ಭಾರದ್ವಾಜ ಕನ್ಯೆಯೊಬ್ಬಳು ಇದ್ಲು. ಈ ಭಾರದ್ವಾಜ ಕನ್ಯೆಗೂ ವಿಶ್ರವಸ್ಸುವಿಗೂ ಹುಟ್ಟಿದ ಮಗನೇ ಕುಬೇರ. ಕುಬೇರ ಹುಟ್ಟಿದ ಮೇಲೆ ಆತ ಕೇಳ್ತಾನೆ, ನಾನು ಎಲ್ಲಿ ಹೋಗಬೇಕು ಅಂತ ಹೇಳುವಾಗ ಹೇಳಲಾಗುತ್ತದೆ, ಅಲ್ಲಿ ಲಂಕೆ ಒಂದು ಖಾಲಿ ಇದೆ, ನೀನು ಹೋಗು, ಆ ಲಂಕೆಯಲ್ಲಿ ನಿನ್ನ ವಾಸಸ್ಥಾನವನ್ನು, ಲಂಕೆಯನ್ನು ನಿನ್ನ ವಾಸಸ್ಥಾನವನ್ನಾಗಿ ಮಾಡಿಕೋ, ಅಲ್ಲಿ ನಿನ್ನ ರಾಜ್ಯಭಾರವನ್ನು ನೀನು ಮಾಡು ಅಂತ. ಕುಬೇರ ಲಂಕೆಗೆ ಬರ್ತಾನೆ. ಲಂಕೆಯನ್ನು ಬಹಳ ಶ್ರೀಮಂತವಾದಂತಹ ಒಂದು ನಗರವನ್ನಾಗಿ ತಾನು ರೂಪಿಸ್ತಾನೆ. ಅವನಿಗೆ ಪುಷ್ಪಕ ವಿಮಾನ ಮುಂತಾದದ್ದೆಲ್ಲ ಅನುಗ್ರಹವಾಗಿ ಬರ್ತದೆ. ಅವನು ಕೂಡ ಬಹಳ ಶ್ರೀಮಂತ. ಕುಬೇರ ಅಂತ ಹೇಳಿದರೆ ಸಂಪತ್ತಿಗೆ ಅಧಿಪತಿ, ನಮಗೊತ್ತು. ಅಂತಹ ಲಂಕೆಗೆ ಒಡೆಯ ಈ ಕುಬೇರ. ಕುಬೇರನ ಆ ಒಂದು ರಾಜ್ಯವಾದದ್ರಿಂದ, ಕುಬೇರನ ಊರು ಅವನ ಪಟ್ಟಣವಾದದ್ರಿಂದಾಗಿ ಅದು ಕೂಡ ಬಹಳ ಸಂಪದ್ಭರಿತವಾದಂತಹ ಒಂದು ಪ್ರದೇಶವಾಯಿತು ಈ ಲಂಕೆ. ಹಾಗಾದರೆ ಈ ಲಂಕೆ ಖಾಲಿ ಇದ್ದ ಲಂಕೆಗೆ ಆತ ಬಂದದ್ದು. ಹಾಗಾದರೆ ಆ ಲಂಕೆಯನ್ನು ಸ್ಥಾಪಿಸಿದವರು ಯಾರು ನಿರ್ಮಾಣ ಮಾಡಿದ್ದು ಅಂದರೆ, ಹಿಂದೆ ರಾಕ್ಷಸರಲ್ಲಿ ಮಾಲಿ, ಸುಮಾಲಿ ಹಾಗೂ ಮಾಲ್ಯವಂತ ಅಂತ ಹೇಳುವಂಥ 3 ಜನ ಇರ್ತಾರೆ. ಮಾಲಿ, ಸುಮಾಲಿ, ಮಾಲ್ಯವಂತ. ಈ ಮೂವರೂ ಕೂಡ ಬ್ರಹ್ಮದೇವರನ್ನು ಕುರಿತು ತಾವು ತಪಸ್ಸನ್ನು ಮಾಡ್ತಾರೆ. ತಪಸ್ಸನ್ನು ಮಾಡಿ ನಾವು ಅಮರರಾಗಬೇಕು ಅಂತ ಕೇಳಿಕೊಳ್ತಾರೆ. ಆದರೆ ಇವರಿಗೆ ಅಮರತ್ವವನ್ನು ದಯಪಾಲಿಸುವುದಿಲ್ಲ. ಬ್ರಹ್ಮದೇವರು ಹೇಳ್ತಾರೆ, ನಿಮಗೆ ಮಹಾವಿಷ್ಣುವನ್ನು ಬಿಟ್ಟು ಉಳಿದ ಯಾರಿಂದಲೂ ಕೂಡ ನಿಮಗೆ ಸಾವು ಬರುವುದಿಲ್ಲ. ಮಹಾವಿಷ್ಣು ಒಬ್ಬನಿಂದ ನಿಮಗೆ ಸ್ವಲ್ಪ ಕಂಟಕ, ಅದು ಬಿಟ್ಟರೆ ಇನ್ಯಾರಿಂದಲೂ ಕೂಡ ನಿಮಗೆ ತೊಂದರೆ ಇಲ್ಲ ಅಂತ ಅವರಿಗೆ ಬೇರೆ ಬೇರೆ ಅನುಗ್ರಹಗಳನ್ನೆಲ್ಲ ಅವರ ತಪಸ್ಸಿಗೆಗೋಸ್ಕರ ಮಾಡಿಕೊಟ್ಟು ಬ್ರಹ್ಮದೇವರು ಅದೃಶ್ಯರಾಗುತ್ತಾರೆ. ಈಗ ಮಾಲಿ, ಸುಮಾಲಿ, ಮಾಲ್ಯವಂತ ಬಹಳ ಶಕ್ತಿಶಾಲಿಗಳಾಗ್ತಾರೆ. ಅವರು ನಿರ್ಮಾಣ ಮಾಡಿದಂತಹ ನಗರಿ ಈ ಲಂಕೆ. ಲಂಕೆಯನ್ನು ನಿರ್ಮಾಣ ಮಾಡಿದ್ದು ಈ 3 ರಾಕ್ಷಸರು. ಹೀಗಿದ್ದಂತಹ ಈ ರಾಕ್ಷಸರೇನು ಮಾಡ್ತಾರೆ ಅಂದರೆ, ಈಗ ಬ್ರಹ್ಮದೇವರ ವರವೂ ಇತ್ತಲ್ಲ, ಇನ್ನಷ್ಟು ಎಲ್ಲ ಕಡೆಯಲ್ಲಿ ತೊಂದರೆ ಕೊಡಲಿಕ್ಕೆ ರಾಕ್ಷಸಿ ಪ್ರವೃತ್ತಿ ಇನ್ನಷ್ಟು ವಿಜೃಂಭಿಸಿತು. ಆವಾಗ ಎಲ್ಲರೂ ಬಂದು ಮಹಾವಿಷ್ಣುವಿನ ಬಳಿಯಲ್ಲಿ ದೇವತೆಗಳು ಕೇಳಿಕೊಳ್ತಾರೆ, ಈ ಮಾಲಿ, ಸುಮಾಲಿ, ಮಾಲ್ಯವಂತನನ್ನು ನಿಗ್ರಹಿಸಬೇಕು. ಯಾಕೆಂದರೆ ಬೇರೆ ಯಾರಿಂದಲೂ ಅವರನ್ನು ವಧಿಸ್ಲಿಕ್ಕಾಗೋದಿಲ್ಲ. ಆವಾಗ ಮಹಾವಿಷ್ಣು ಬರ್ತಾನೆ. ಮಹಾವಿಷ್ಣು ಬಂದಾಗ ಮಾಲ್ಯವಂತ ಮಹಾವಿಷ್ಣುವಿನ ಕೈಯಲ್ಲಿ ಹತನಾಗ್ತಾನೆ. ಆದರೆ ಮಾಲಿ, ಸುಮಾಲಿ ತಪ್ಪಿಸಿಕೊಂಡು ಓಡಿ ಹೋಗ್ತಾರೆ. ಇನ್ನೊಂದು ಬಾರಿ ಮಹಾವಿಷ್ಣು ಮತ್ತೆ ಬರ್ತಾನೆ. ಮತ್ತೆ ಯುದ್ಧಕ್ಕೆ ಬಂದಾಗ ಮಾಲಿ, ಸುಮಾಲಿ ಅವರಿಬ್ಬರೂ ಕೂಡ ಭಗವಂತನಿಗೆ ಶರಣಾಗುತ್ತಾರೆ. ಆಗ ಭಗವಂತ ಹೇಳ್ತಾನೆ, ನೀವು ಯಾರೂ ಕೂಡ ಇನ್ನು ಲಂಕೆಯಲ್ಲಿ ಇರುವಂಥದ್ದಿಲ್ಲ, ನೀವು ಭೂಮಿಯಲ್ಲಿರಬಾರ್ದು, ನೀವು ಪಾತಾಳಕ್ಕೆ ಹೋಗಿ ಅಂತ. ಹಾಗೆ ಮಾಲಿ, ಸುಮಾಲಿ ಇಬ್ಬರೂ ಕೂಡ ಪಾತಾಳಕ್ಕೆ ಹೋದರು. ಲಂಕೆ ಖಾಲಿಯಾಯಿತು. ಹೀಗೆ ಖಾಲಿಯಾಗಿರುವಂತಹ ಲಂಕೆಗೆ ಬಂದವನೇ ಕುಬೇರ. ಕುಬೇರ ಬಂದ ಮೇಲೆ ಲಂಕೆ ಶ್ರೀಮಂತವಾಯಿತು. ಮೊದಲು ಆ ರಾಕ್ಷಸರಿಂದ ನಿರ್ಮಾಣಗೊಂಡಿತ್ತು, ಸುಂದರವಾಗಿ ಏನೋ ಇತ್ತು. ಆದರೆ ಈ ಕುಬೇರ ಯಾವ ರೀತಿ ಅದನ್ನು ಮಾರ್ಪಾಡು ಮಾಡಿದ್ನಲ್ಲ, ಆ ರೀತಿ ಅದಿರಲಿಲ್ಲ. ಈ ಪಾತಾಳ ಲೋಕಕ್ಕೆ ಮಾಲಿ, ಸುಮಾಲಿ ಹೋದ್ರಲ್ಲ, ಇದರಲ್ಲಿ ಪ್ರತಿದಿನ ಈ ಸುಮಾಲಿ ಮೇಲೆ ಬಂದು ನೋಡುವುದು, ನನ್ನ ಲಂಕೆ ಏನಾಗಿದೆ ಅಂತ. ನೋಡುವವನಿಗೆ ಈ ಲಂಕೆ ಸಮೃದ್ಧವಾಗಿ ಬೆಳೆದಿದೆ, ಸಂಪದ್ಭರಿತವಾಗಿದೆ, ಸೌಂದರ್ಯದಿಂದ ತುಂಬಿ ತೊನೆದಾಡ್ತಾ ಇದೆ. ಅಯ್ಯೋ, ನಮ್ಮ ಊರು ಈಗ ಬೇರೆಯವರ ಕೈವಶ ಆಯ್ತಲ್ಲ, ನಾವು ಮತ್ತೆ ಈ ಲಂಕೆಗೆ ಪ್ರವೇಶ ಮಾಡಬೇಕು ಅಂತ ಆಲೋಚನೆ ಮಾಡ್ತಾರೆ. ನಾವು ಮತ್ತೆ ಹೇಗೆ ಈ ಲಂಕೆಯೊಳಗೆ ಪ್ರವೇಶ ಮಾಡುವುದು? ಕುಬೇರನ ಸಂಬಂಧಿಗಳು ನಾವಾಗಬೇಕು.
ಆ ವಿಶ್ರವಸ್ಸುವಿನ ಮುಖಾಂತರ ನಾವು ಈ ಲಂಕೆಯೊಳಗೆ ಪ್ರವೇಶ ಮಾಡಬೇಕು ಅಂತ ಈ ಮಾಲಿ ಸುಮಾಲಿ ಆಲೋಚನೆ ಮಾಡ್ತಾರೆ. ತಮ್ಮ ಮಗಳಾದಂತಹ ಕೈಕಸಿ ಅಂತ ಇದ್ದಾಳೆ. ಆ ಕೈಕಸಿಯನ್ನು ವಿಶ್ರವಸ್ಸುವಿನ ಬಳಿಗೆ ಕಳುಹಿಸಿಕೊಡ್ತಾರೆ. ಇವಳು ಬಂದ್ಲು ವಿಶ್ರವಸ್ಸುವಿನ ಬಳಿಗೆ. ವಿಶ್ರವಸ್ಸು ಯಾರು ಅಂದರೆ ಇದೇ ಕುಬೇರನ ತಂದೆ. ಅಲ್ಲಿ ಬಂದು ವಿಶ್ರವಸ್ಸುವಿನ ಹತ್ರ ಅವಳು ಕೇಳ್ತಾಳೆ, ನನಗೆ ಈಗಲೇ ನೀನು ಸಂತಾನವನ್ನು ಪ್ರದಾನ ಮಾಡಬೇಕು ಅಂತ. ಇದಕ್ಕೆ ನಾಳೆ ನಾಡಿದ್ದು ವಿವಾಹವಾಗಲಿ ಇದನ್ನೆಲ್ಲ ಕಾಯಲಿಕ್ಕಿಲ್ಲ. ಆಗಿನ ಕಾಲಕ್ಕೆ ಹೇಗಿತ್ತು ಅಂತ ಹೇಳಿದರೆ, ಯಾವುದೇ ಒಬ್ಬಳು ಕನ್ಯೆಯಾದವಳು ಪುರುಷನ ಹತ್ತಿರ ಬಂದು ನನಗೆ ಸಂತಾನ ಭಾಗ್ಯವನ್ನು ಕೊಡಬೇಕು ಅಂತ ಕೇಳಿಕೊಂಡಾಗ ಆತ ಇಲ್ಲ ಅಂತ ಹೇಳಲಿಕ್ಕಿಲ್ಲ. ಆತ ಅದನ್ನು ಆಕೆಗೆ ದಯಪಾಲಿಸಲೇಬೇಕು. ಇದು ಆ ಕಾಲದ ನೀತಿ ನಿಯಮಗಳು ಇದ್ದದ್ದು. ಈ ಕೈಕೈಸಿ ಮುಸ್ಸಂಜೆ ಹೊತ್ತಿಗೆ ಬರ್ತಾಳೆ. ಆವಾಗ ವಿಶ್ರವಸ್ಸು ಹೇಳ್ತಾರೆ, ಈ ಸಂದರ್ಭದಲ್ಲಿ ಈ ಕ್ರಿಯೆ ಸರಿಯಾದದ್ದಲ್ಲ, ಈಗ ಬೇಡ ಅಂತ ಹೇಳಿದರೆ ಅವಳು ಕೇಳುವುದಿಲ್ಲ. ಆವಾಗ ಸರಿ ಅಂತ ಅವರು ಅನುಗ್ರಹಿಸ್ತಾರೆ. ಆಮೇಲೆ ಅವಳು ಹೇಳ್ತಾಳೆ, ಇವಾಗ ನನಗೆ ಎಂಥ ಮಕ್ಕಳಾಗುತ್ತಾರೆ, ನನಗೆ ಮಕ್ಕಳನ್ನು ದಯಪಾಲಿಸಿದ್ದೀರಿ, ಆ ಮಕ್ಕಳ ಬಗ್ಗೆ ನನಗೆ ತಿಳಿಸಿಕೊಡಿ ಅಂತ. ಆವಾಗ ವಿಶ್ರವಸ್ಸುಗಳು ಹೇಳ್ತಾರೆ, ನಾನು ಎಷ್ಟು ಹೇಳಿದ್ರೂ ನೀನು ಕೇಳಲಿಲ್ಲ. ಮುಸ್ಸಂಜೆ ಹೊತ್ತಲ್ಲಿ ಸಂತಾನದ ಅಪೇಕ್ಷೆಯಿಂದ ಬಂದಿ ನೀನು, ಹಾಗಾಗಿ ನಿನಗೆ ಹುಟ್ಟಿದಂತಹ ಮಕ್ಕಳೆಲ್ಲರೂ ದುಷ್ಟರಾಗ್ತಾರೆ ಅಂತ. ಹಾಗಾಗಕೂಡದು ಅಂತ ಆಕೆ ಅವರಲ್ಲಿ ಶರಣಾದಾಗ ಅವರು ಹೇಳ್ತಾರೆ, ನಿನಗೆ ಕೊನೆಯದಾಗಿ ಹುಟ್ಟುವಂತಹ ಒಬ್ಬ ಮಗ ಇದ್ದಾನೆ, ಆತ ಮಾತ್ರ ಧಾರ್ಮಿಕನಾಗ್ತಾನೆ ಅಂತ. ಹೀಗೆ ಆ ಕೈಕಸಿಗೆ 4 ಮಕ್ಕಳು ಹುಟ್ಟಿದ್ರು. ಮೊದಲನೆಯವನೇ ರಾವಣ, ಎರಡನೆಯವನು ಕುಂಭಕರ್ಣ, ಮೂರನೆಯವಳು ಶೂರ್ಪಣಖ ಹಾಗೂ ಕೊನೆಯವನು ವಿಭೀಷಣ. ಹೀಗೆ 4 ಮಕ್ಕಳಾಗ್ತಾರೆ. ಇದರಲ್ಲಿ ರಾವಣನಿಗೆ ಹುಟ್ಟುವಾಗಲೇ ರಾವಣ ಅಂತ ಹೆಸರಿರುವುದಿಲ್ಲ, ಅವನು ದಶಗ್ರೀವ, ದಶಕಂಠ ಅಂತ. ಈ ದಶಗ್ರೀವನಿಗೆ ಪ್ರತಿದಿನ ಈ ಮಾಲಿ ಸುಮಾಲಿಯರು ಅವನನ್ನು ಪ್ರಚೋದನೆಗೊಳಪಡಿಸುವುದು. ನೋಡು, ಹೋಗು, ಕುಬೇರನ ಲಂಕೆ ಉಂಟು, ಅದು ನಿನಗೂ ಸೇರಬೇಕಾದದ್ದು. ಯಾಕೆ ಅಂದರೆ ನೀನೂ ಕೂಡ ವಿಶ್ರವಸ್ಸುವಿನ ಮಗ, ಅವನಿನ್ನ ಅಣ್ಣ ಕುಬೇರ. ಅಣ್ಣ ಹೇಗೆ ಅಂದರೆ ತಂದೆ ಒಬ್ಬನೇ ಅಲ್ವಾ, ಹಾಗಾಗಿ ನೀನು ಅಲ್ಲಿಗೆ ಹೋಗು, ನಿನಗೂ ಅಲ್ಲಿ ಪಾಲು ಉಂಟು, ನಿನಗೂ ಅದರ ಅಲ್ಲಿ ಹೋಗುವಂಥ ಅಧಿಕಾರ ಉಂಟು, ಅದನ್ನು ನೀನು ವಶಪಡಿಸಿಕೋ. ಇದನ್ನು ಪ್ರತಿದಿನ ಹೇಳುವಂಥದ್ದು. ಈ ರಾವಣ ಏನು ಮಾಡ್ತಾನೆ, ತಾನು ಮತ್ತೆ ಬ್ರಹ್ಮದೇವರನ್ನು ಕುರಿತು ಘೋರವಾಗಿ ತಪಸ್ಸನ್ನು ಆಚರಣೆ ಮಾಡ್ತಾನೆ. 10,000 ವರ್ಷ ತಪಸ್ಸನ್ನು ಮಾಡಿದ ಅಂತ. 1,000 ವರ್ಷಕ್ಕೆ ತನ್ನ ಒಂದೊಂದು ತಲೆಯನ್ನು ಅಲ್ಲಿ ಆಹುತಿ ಕೊಡ್ತಾನೆ. ಕೊನೆಗೆ 10,000 ವರ್ಷಕ್ಕೆ ತನ್ನ 10ನೇ ತಲೆಯನ್ನು ತೆಗೆದು ಅಲ್ಲಿ ಆಹುತಿ ಕೊಡಬೇಕು ಅಂತ ಆಗುವಾಗ ಬ್ರಹ್ಮದೇವರು ಪ್ರತ್ಯಕ್ಷರಾಗ್ತಾರೆ. ಇವನು ವರವನ್ನು ಕೇಳುವಂಥದ್ದು, ನಾನು ಅಮರನಾಗಬೇಕು ಅಂತ. ಅಮರತ್ವ ಸಾಧ್ಯ ಇಲ್ಲ ಅಂತ ಹೇಳುವಾಗ, ಹಾಗಾದರೆ ಯಾವುದೇ ದೇವತೆಗಳಿರ್ಬೋದು, ಯಕ್ಷರಿರ್ಬೋದು, ನಾಗರು, ಕಿನ್ನರರು, ಗಂಧರ್ವರು, ಕೆಂಪುರುಷರು, ಯಾರಿಂದಲೂ ಕೂಡ ನನಗೆ ಮರಣ ಬರಬಾರ್ದು. ಮನುಷ್ಯರನ್ನು ಬಿಟ್ಟು ಮನುಷ್ಯರಿಂದ ಅವನಿಗೆ ಗೊತ್ತಿತ್ತು ನಾನು ಮನುಷ್ಯರನ್ನು ಬಿಟ್ಟಿದ್ದೇನೆ ಅಂತ. ಆದರೂ ಕೂಡ ಮನುಷ್ಯರನ್ನು ಬಿಟ್ಟು ಉಳಿದ ಎಲ್ಲರನ್ನೂ ಕೇಳಿಕೊಂಡ, ಯಾರಿಂದಲೂ ನನಗೆ ಮರಣ ಬರಬಾರ್ದು ಅಂತ ತಥಾಸ್ತು ಅಂತ ಹೇಳ್ತಾರೆ ಬ್ರಹ್ಮದೇವರು. ಆನಂತರ ಪರಾಕ್ರಮಿಯಾದನಲ್ಲ, ಮತ್ತೆ ಹೋಗಿ ತಾನು ಆ ಕಥೆಗಳೆಲ್ಲ ನಮಗೆ ಗೊತ್ತು. ಯಾವ ರೀತಿಯಾಗಿ ಆತ ಮತ್ತೆ ತನ್ನ ಮತ್ತಷ್ಟು ತಪಸ್ಸನ್ನು ಮಾಡಿದ, ತನ್ನ ಶಕ್ತಿಯನ್ನು ಹೇಗೆ ಹೆಚ್ಚಿಸಿಕೊಂಡ, ಇದು ಎಲ್ಲವೂ ಕೂಡ ಈ ರೀತಿಯಾಗಿ ಆತ ಮತ್ತೆ ಮರಳಿ ಬರ್ತಾನೆ. ಅಪರಿಮಿತ ಪರಾಕ್ರಮವನ್ನು ತನ್ನಲ್ಲಿ ತಪಸ್ಸಿನ ಮೂಲಕ ತುಂಬಿಸಿಕೊಂಡಂತಹ ರಾವಣ ಮರಳಿ ತಾನು ಬಂದು ಈ ಲಂಕೆಯ ಮೇಲೆ ಆಕ್ರಮಣ ಮಾಡ್ತಾನೆ. ಆ ಕುಬೇರನ ಮೇಲೆ ತಾನು ದೌರ್ಜನ್ಯ. ಆಗ ಕುಬೇರ ಬಂದು ತಂದೆಯಾದಂತಹ ವಿಶ್ರವಸ್ಸುವಲ್ಲಿ ಕೇಳಿಕೊಳ್ತಾನೆ, ಏನು ಮಾಡುವುದು, ಲಂಕೆ ನನ್ನ ಕೈ ತಪ್ಪಿ ಹೋಗ್ತಾ ಉಂಟು ಅಂತ. ಆಗ ವಿಶ್ರವಸ್ಸುಗಳು ಹೇಳ್ತಾರೆ, ಬಿಟ್ಟು ಬಿಡು, ಅವರೆಲ್ಲ ಬಹಳ ದುಷ್ಟರಪ್ಪ, ಮಾಲಿ ಸುಮಾಲಿ ಇವರೆಲ್ಲ ಹಿನ್ನೆಲೆಯಲ್ಲಿ ಅವನ ಜೊತೆಯಲ್ಲಿ ಇದ್ದಾರೆ. ಹಾಗಾಗಿ ನೀನು ಈ ಲಂಕೆಯನ್ನು ಬಿಟ್ಟು ಕೈಲಾಸ ಪರ್ವತದ ಹತ್ರ ಅಲಕಾಪುರಿ ಅಂತ ಉಂಟು, ಅಲ್ಲಿ ಹೋಗಿ, ಅದು ಕುಬೇರನ ವಾಸಸ್ಥಳ, ಅಲ್ಲಿ ಹೋಗಿ ನೀನು ನೆಲೆಸು ಅಂತ. ಹೀಗೆ ಕುಬೇರ ಬಿಟ್ಟು ಹೋಗ್ತಾನೆ ಲಂಕೆಯನ್ನು. ರಾವಣನಿಗೆ ಈ ಲಂಕೆಯ ಸರ್ವಾಧಿಕಾರ ಲಭಿಸಿತು. ಆ ಪುಷ್ಪಕ ವಿಮಾನವನ್ನೂ ಕೂಡ ಕುಬೇರನಿಂದ ಕಸಿದುಕೊಂಡ ರಾವಣ. ಈ ರೀತಿಯಾಗಿ ಕುಬೇರ ನಿರ್ಮಿಸಿ, ಕುಬೇರ ತಾನು ಸಂಪದ್ಭರಿತವಾಗಿ ಮಾಡಿ, ತಾನು ತನ್ನ ಕನಸಿನ ಮನೆಯನ್ನಾಗಿ, ಕನಸಿನ ನಗರವನ್ನಾಗಿ ರೂಪಿಸಿದ್ದಂತಹ ಲಂಕೆಯನ್ನು ಇವನು ಅತಿಕ್ರಮಿಸಿದ ಈ ರಾವಣ. ಈ ಲಂಕೆಯನ್ನು, ಬಹಳ ಸೌಂದರ್ಯದಿಂದ ತುಂಬಿದಂತಹ ಲಂಕೆ, ಅದನ್ನು ಆ ತ್ರಿಕೂಟ ಪರ್ವತದ ಮೇಲೆ ನಿಂತು ಆಂಜನೇಯ ನೋಡ್ತಾನೆ. ನಮಗೆ ಈ ಲಂಕೆ ಯಾವ ರೀತಿ ಆಯಿತು ಏನು, ಈ ಮಾಲಿ ಸುಮಾಲಿ ಕಥೆ ಇದೆಲ್ಲ ಬರುವಂಥದ್ದು ಉತ್ತರಕಾಂಡದಲ್ಲಿ. ಆದರೆ ನಾನಿದನ್ನು ಇಲ್ಲಿ ಜೊತೆಯಾಗಿ ಹೇಳ್ತಾ ಹೋಗ್ತೇನೆ. ಯಾಕೆ, ಉತ್ತರಕಾಂಡ ಇರುವಂಥದ್ದೇ ನಮಗೆ ಸಂಪೂರ್ಣ ರಾಮಾಯಣದ 6 ಕಾಂಡಗಳಲ್ಲಿ ಯಾವುದಾದ್ರೂ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಮೂಡಿತು ಅಂತಾದರೆ ಅದಕ್ಕೆ ಉತ್ತರ ಎಲ್ಲ ಉತ್ತರಕಾಂಡದಲ್ಲಿ ಉಂಟು. ಆದರೆ ಇಲ್ಲಿ ಜೊತೆಯಾಗಿ ನೋಡಿಕೊಂಡು ಹೋಗುವಂತಹ ಪ್ರಯತ್ನವನ್ನು ನಾವು ಮಾಡುವ. ಈ ರೀತಿ ನೋಡಿದಂತಹ ಆಂಜನೇಯ ಕಾಯ್ತಾ ಇದ್ದಾನೆ. ಇನ್ನೇನು ಕತ್ತಲೆಯಾಯಿತು, ಚಂದ್ರೋದಯ
ಆ ಲಂಕೆಯ ಚಂದ್ರೋದಯದ ವರ್ಣನೆಯನ್ನು ಕೂಡ ವಾಲ್ಮೀಕಿಗಳು ಮಾಡ್ತಾರೆ. ಮೆಲ್ಲನೆ ಕೆಳಗಿಳಿದ ಆ ತ್ರಿಕೂಟ ಪರ್ವತದಿಂದ ಆಂಜನೇಯ ಬೆಕ್ಕಿನ ಗಾತ್ರಕ್ಕಿದ್ದಂತಹ ಆ ಕಪಿ ತಾನು ಕೆಳಗಿಳಿದು ಬಂದದ್ದೇ ಲಂಕೆಯೊಳಗೆ ತಾನಿನ್ನೇನು ಪ್ರವೇಶ ಮಾಡಬೇಕು. ಲಂಕಿಣಿ ಎದುರಿದ್ದಾಳೆ. ಲಂಕಿಣಿ ಆ ಲಂಕೆಯ ರಕ್ಷಣೆಯ ಹೊಣೆಯನ್ನು ಹೊತ್ತಿದ್ದವಳು. ಆಕೆ ನೋಡ್ತಾಳೆ, ಇವನನ್ನು ಇನ್ಯಾರೂ ನೋಡಲಿಕ್ಕೆ ಸಾಧ್ಯ ಇಲ್ಲ, ಇಷ್ಟು ಚಿಕ್ಕ ಬೆಕ್ಕಿನ ಮರಿಯ ರೂಪದಲ್ಲಿದ್ದಾನೆ. ಆದರೆ ಆ ಲಂಕಿಣಿ ಗಮನಿಸ್ತಾಳೆ, ಲಂಕಿಣಿ ತಡೀತಾಳೆ, ನೀನು ಯಾರು ಅಂತ. ಆಗ ಆಂಜನೇಯ ಹೇಳ್ತಾನೆ, ನಾನು ಯಾರೋ ಒಬ್ಬ ವಿಹಾರಕ್ಕೆ ಅಂತ ಬಂದವನು, ನಿನ್ನ ಲಂಕೆ ಬಹಳ ಸುಂದರವಾಗಿ ಉಂಟು ಅಂತ ನಾನು ಕೇಳಿದ್ದೆ, ಒಂದು ಬಾರಿ ಎಲ್ಲ ನೋಡಿಕೊಂಡು ಹೋಗ್ತೇನೆ, ನನಗೇನು ಬೇಡ ಈ ಲಂಕೆಯಿಂದ ಅಂತ ಹೇಳ್ತಾನೆ ಆಂಜನೇಯ. ಆದರೆ ಆಕೆ ತಡೀತಾಳೆ, ಇಲ್ಲ ನೀನು ಹೋಗುವ ಹಾಗೆ ಇಲ್ಲ ಅಂತ. ಇನ್ನು ಹೆಚ್ಚಿಗೆ ಮಾತಾಡಿಕೊಂಡು ಕೂತ್ಕೊಳ್ಳುವಷ್ಟು ಆಂಜನೇಯನಿಗೆ ಸಮಯವಿಲ್ಲ. ಆತ ತನ್ನ ಎಡಗೈಯಿಂದ ಒಂದು ಸ್ವಲ್ಪ ಆ ಲಂಕಿಣಿಯನ್ನು ತಳ್ಳಿದನಷ್ಟೇ. ಆಕೆ ಮುಗ್ಗರಿಸಿ ಮುಂದೆ ಬಿದ್ದು ಬಿಟ್ಲು. ಬೆಕ್ಕಿನ ರೂಪದಲ್ಲಿರುವಂತಹ ಆಂಜನೇಯ ನೋಡಿ ಆಕೆಗೇನು ಹೊಡಿಲೂ ಇಲ್ಲ, ಒಂದು ಚಿಕ್ಕದಾಗಿ ಮುಷ್ಟಿಯಲ್ಲಿ ಒಂದು ಸ್ವಲ್ಪ ಮುಷ್ಟಿ ಪ್ರಹಾರ ಸಣ್ಣಕ್ಕೆ ಮಾಡಿದ. ಆಕೆ ಮುಗ್ಗರಿಸಿ ಬಿದ್ದು ಬಿಟ್ಲು. ಹಾಗೂ ಎಚ್ಚರಗೊಂಡಂತಹ ಲಂಕಿಣಿಗೆ ಗೊತ್ತಾಗ್ತದೆ, ಹಿಂದೆ ಬ್ರಹ್ಮದೇವರು ಹೇಳಿರುತ್ತಾರೆ, ಯಾವಾಗ ಲಂಕೆಗೆ ಕಪಿಯೊಂದು ಪ್ರವೇಶ ಮಾಡುತ್ತದೋ ಆವಾಗ ಈ ಲಂಕೆಯ ಅವನತಿಯಾಯಿತು, ಆಮೇಲೆ ಲಂಕೆಗೆ ಅಧೋಗತಿ ಅಂತ ಹೇಳುವಂಥದ್ದನ್ನು ನೀನು ತಿಳಿದುಕೋ ಅಂತ. ಇದನ್ನು ಲಂಕಿಣಿ ತಾನು ತಿಳಿದವಳಾಗಿದ್ಲು. ಆಕೆ ಆಂಜನೇಯನಲ್ಲಿ ಹೇಳ್ತಾಳೆ, ಈ ರೀತಿಯಾದಂಥ ವಿಚಾರ ಉಂಟು, ಈಗ ಈ ಕಪಿಯ ಒಂದು ಆಗಮನ ಅಂತ ಹೇಳುವಂಥದ್ದು ಆಗಿದೆ, ನೀನು ಹೋಗು ಮುಂದೆಗೆ ಅಂತ ಹೇಳಿ ಲಂಕಿಣಿಯೇ ಆತನನ್ನು ಮುಂದೆಗೆ ಕಳುಹಿಸಿಕೊಡ್ತಾಳೆ ಅಂತ. ಹೀಗೆ ಎಡಗಾಲನ್ನು ಮುಂದೆ ಇಟ್ಟಂತಹ ಆಂಜನೇಯ ತಾನು ಹಿಂಬಾಗಿಲಿನಿಂದ ಲಂಕೆಯೊಳಗೆ ತಾನು ಪ್ರವೇಶ ಮಾಡ್ತಾನೆ. ಇನ್ನು ಒಳಗೆ ಪ್ರವೇಶ ಮಾಡಿದಂತಹ ಆಂಜನೇಯ ಮುಂದೆ ಏನೆಲ್ಲ ಮಾಡ್ತಾನೆ, ಯಾವ ರೀತಿಯಾದಂತಹ ಚಟುವಟಿಕೆಗಳನ್ನು ಆ ಲಂಕಾ ನಗರದಲ್ಲಿ ನಡೆಸ್ತಾನೆ, ಇದೆಲ್ಲವನ್ನೂ ಕೂಡ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳುವ. ಶುಭವಾಗಲಿ. ಶ್ರೀ ರಾಮಚಂದ್ರ ಅರ್ಪಣಮಸ್ತು.